ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಭಾಳ ದಿನ ಆಯಿತು, ಚಂದ್ರವತಿ ಲಾಗ್ ಆದಮೇಲೆ ವೀಡಿಯೋನೇ ಹಾಕಿಲ್ಲ ಅಂತ ಅನ್ಕೋಬೋದು ನೀವು. ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅದು ಆ್ಯಕ್ಚುಲಿ ನನ್ನ ಪ್ಲ್ಯಾನಿಂಗ್ಸ್ ಏನು ಅಂದರೆ ಚಂದ್ರವತಿ ಲಾಗ್ ಆದಮೇಲೆ ಬನವಾಸಿ ಲಾಗ್ ಹಾಕಬೇಕಂತ ಇತ್ತು. ಅದು ಏನಾಗ್ಬಿಡ್ತು ಅಂದರೆ ಸ್ವಲ್ಪ ಫುಟೇಜಸ್ ಎಲ್ಲ ಮಿಸ್ ಆಯಿತು. ಫುಟೇಜಸಲ್ಲಿ ಆಡಿಯೋ ಮಿಸ್ ಆಗಿಬಿಡ್ತು ಕೆಲವೊಂದು. ಅದಕ್ಕೆ ಸರಿಯಾಗಲ್ಲ, ಹಾಕಿದ್ರೆ ವಾಯ್ಸ್ ಓವರ್ ಕೊಟ್ಟರೆ ಸರಿಯಾಗಲ್ಲ. ಫ್ರೆಂಡ್ಸ್ ಹತ್ರ ಹೇಳಿದೆ, ಬ್ರೋ ಹಿಂಗಾಯಿತು ಅಂತ ಅಂದೆ. ಅವರು ಏನು ಹೇಳಿದ್ರು, ಇಲ್ಲ ಒಂದು ಕೆಲಸ ಮಾಡು, ಅದನ್ನು ಹಾಕಕ್ಕೆ ಹೋಗಬೇಡ, ನೆಕ್ಸ್ಟ್ ಟೈಮ್ ಮತ್ತೊಂದು ಸಲ ಹೋಗಿ ಅದನ್ನು ರೆಕಾರ್ಡ್ ಮಾಡ್ಕೊಬಂದು ಚಂದ ಮಾಡಿ ಹಾಕು. ಸ್ಟಾರ್ಟಿಂಗಲ್ಲೇ ಈ ಥರ ಮಾಡಿಬಿಟ್ರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬೇಜಾರಾಗ್ಬಿಡ್ತಾರೆ. ಅದಕ್ಕೆ ನೀನು ಹೊಸದಿಂದನೇ ರೆಕಾರ್ಡ್ ಮಾಡ್ಕೊಬಂದು ಮಾಡು ಅಂತ ಅಂದರು. ಅದೇ ಇವಾಗ ಹೋಗೋಕ್ಕೆ ಟೈಮ್ ಆಗ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ನಡೀತಾ ಇದೆ, ಅದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಇವನೇನಪ್ಪ ಈ ಕಡೆ ಹೋಗ್ತಿದ್ದಾನೆ ಅಂತ ಅಂದ್ಕೋಬಿಡಿ. ನಮ್ಮ ದೋಸ್ತ ನಮ್ಮ ಈ ಕಂಟ್ರಿನ ಬಿಟ್ಟು ಬೇರೆ ಕಂಟ್ರಿಗೆ ಹೋಗ್ತಿದ್ದಾನೆ ವರ್ಕಿಗೋಸ್ಕರ. ಪಾಪ ಇರ್ತಾವಲ್ಲ ಕಮಿಟ್ಮೆಂಟು ಮನೆಯದು. ಅವನಿಗೆ ಇವಾಗ ಬಿಡೋಕ್ಕೆ ಹೊರಟಿದ್ದೀವಿ, ಅಂದರೆ ಅವನ ಮನೆ ಹತ್ರ ಹೋಗ್ತಾಯಿದ್ದೀನಿ. ಇವಾಗ ಅವನಿಲ್ಲ ಅಂದರೆ ಸ್ವಲ್ಪ ಬೇಜಾರು ಅಷ್ಟೆ. ಏನು ಕೂಗಲ್ಲ ಇವತ್ತು? ಇಷ್ಟು ದಿನ ಕೂಗ್ತಿದ್ದೆ, ಇವತ್ತು ಕೂಗು. ಅದ್ಯಾಕೆ ಹಾಗೆ ನಿಂತಿದ್ಯಾ? ಕೂಗಲ್ವಾ? ಕೂಗಲ್ಲ ಇವತ್ತು ಲಾಸ್ಟ್ ಮತ್ತೆ ಬರೋಲ್ಲ ನಾನು. ಆಯ್ತು, ಇವತ್ತು ಲಾಸ್ಟು, ಇನ್ನು ಬರೋಲ್ಲ. ಇವಾಗ ಎಷ್ಟು ಕೂಗ್ಕೋ, ಇನ್ನು ಬರೋಲ್ಲ ನಾನು. ಪ್ರೀತಿಯ ನಾಯಿ. ನಮ್ಮ ಹುಡುಗ ಹೋಗ್ತಿದ್ದಾನೆ ಅನ್ನೋ ಬೇಜಾರು ಒಂದು ಕಡೆ, ಹೋಗಿ ದುಡಿಮೆ ಮಾಡ್ಕೊ ಬರ್ತಾನಂತ ಇನ್ನೊಂದು ಖುಷಿ ಒಂದು ಕಡೆ. ಏನು ಮಾಡೋಕ್ಕೆ ಬರೋಲ್ಲ, ಎಲ್ಲ ಅವ್ರವ್ರ ಸಮಯಕ್ಕೆ ತಕ್ಕಂತೆ ಹೋಗಬೇಕಾಗತ್ತೆ, ಏನು ಮಾಡೋಕ್ಕೆ ಬರೋಲ್ಲ. ಇರಲಿ ಬಿಡಿ, ಎಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಡೈಲಿ ಸುತ್ತಾಡೋಕ್ಕೆ ಯಾರು ಇಲ್ಲ ಅಂತ ಬೇಜಾರು ಅಷ್ಟೇ, ಮತ್ತೇನಿಲ್ಲ. ಇವತ್ತು ನಮ್ಮ ರಾಕಿ ಬಾಯ್, ಆಮೇಲೆ ಕೃಷಿ ಬಾಯ್, ಆಮೇಲೆ ನಮ್ಮ ಗೌತಮ್ ಎಡಿಟ್ರೆಲ್ಲ ಒಂದು ಮೀಟ್ ಮಾಡುವಂತ ಹೇಳಿದ್ದಾರೆ. ಅವರಿಗೂ ಮೀಟ್ ಮಾಡಬೇಕು. ಏನು ಗುರು ನೀನು ಟ್ರಾವೆಲಿಂಗ್ ಕಂಟೆಂಟ್ ಮಾಡ್ತೀಯ ಅಂತ ಅಂದ್ಕೊಂಡ್ರೆ ಇದು ಬರೀ ಸಿದ್ದಾಪುರನೇ ಸುತ್ತಿಸ್ತಾ ಇದೆಯಾ ಅಂತ ಅನ್ಬೇಡಿ. ಸ್ವಲ್ಪ ಅದೇ ಟೈಮಿಂಗ್ಸು, ಸ್ವಲ್ಪ ಕೆಲಸದ ಮೇಲೆಲ್ಲ ಬ್ಯುಸಿ ಇದ್ದೀನಿ, ಹೋಗೋಕ್ಕಾಗ್ತಾಯಿಲ್ಲ. ಆದಷ್ಟು ನಿಮಗೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಹೀಗೆ ಒಂದು ಹಾಗೆ ಸುಮ್ಮನೆ ಇರಲಿ ಅಂತ ಒಂದು ಕಂಟೆಂಟು. ಏನು ಗೊತ್ತಾ, ನಾವು ಈ ಟ್ರಾವೆಲಿಂಗ್ ಕಂಟೆಂಟ್ ಕೊಡಬೇಕಂತಲೇ ಇಲ್ಲ, ನಿಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಸಾಕು. ನಿಮಗೆ ಈಗ ಟ್ರಾವೆಲಿಂಗ್ ಮಾಡ್ಕೊತಾನೆ ನಿಮಗೆ ಟಾಪಿಕ್ನ ಹೇಳಬೇಕಂತ ಇಲ್ಲ. ಹೀಗೆ ಸುಮ್ಮನೆ ಲೋಕಲ್ ಹೋಗ್ಬೇಕಿದ್ರೂ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಟಾಪಿಕ್ನ ಹೇಳ್ಬೋದು. ಯೂಟ್ಯೂಬಲ್ಲಿ ಕಂಟೆಂಟ್ ಬಿಡೋಕ್ಕೆ ಏನು ಗೊತ್ತಾ, ಅದಕ್ಕೆ ಸ್ವಲ್ಪ ಟೈಮಿಂಗ್ಸ್ ಇಟ್ಕೊಂಡು ಎಡಿಟ್ ಮಾಡೋಕ್ಕೆ ಕೂರಬೇಕು. ಈ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಸಾಂಗ್ಸ್ ಹಾಕಿ ಏನು ಬಿಟ್ಟರೂ ನಡೆಯುತ್ತೆ, ಬಟ್ ಯೂಟ್ಯೂಬಲ್ಲಿ ಹಾಗಾಗಲ್ಲ. ನಾವು ಕಾಪಿರೈಟ್ ಇಲ್ಲದೆ ಇರೋ ಸಾಂಗ್ಸೇ ಹಾಕಬೇಕು. ಅದೆಲ್ಲ ಹುಡ್ಕೊಂತ ಕೂರಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ ನಮಗೆ. ಇವತ್ತು ಬುಧವಾರ ಸಂತೆ. ನಾವು ಆ್ಯಕ್ಚುಲಿ ಮೋಟೋಲಾಗ್ ಸ್ಟಾರ್ಟ್ ಮಾಡಿದ್ದು ಬುಧವಾರ ದಿವಸನೇ ಅಲ್ವಾ, ಸಂತೆ ದಿವಸ. ಎಷ್ಟು ಬರ್ತಡೇ ದಿವಸ ಅನ್ಸುತ್ತೆ, ಯಾವಾಗದು ಜನವರಿ 8ಕ್ಕೆ ಅನಿಸುತ್ತೆ, ಅವತ್ತೇ ಸ್ಟಾರ್ಟ್ ಮಾಡಿದಲ್ವಾ. ಅದು ಮೈಕ್ ಸರಿ ಇಲ್ಲದೆ ಸರಿ ಕೇಳಿಸಿರ್ಲಿಲ್ಲ, ಬಟ್ ಸಪೋರ್ಟ್ ಕೊಟ್ಟಿದ್ರಿ. ಅದಾದಮೇಲೆ ಇಂಪ್ರೂವ್ಮೆಂಟ್ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಹೋಗ್ಬೇಡ್ರು, ಅದು ರಾಂಗು. ಈ ಕಡೆನ ಬನ್ನಿ, ಈ ಕಡೆಯಿಂದನೇ ಹೋಗ್ಬೇಕು. ಅಣ್ಣ ನಾ ಹೋಗ್ಬಿಡ್ತೀನಿ ಬಿಡ್ರಿ. 2000 years later. ಬ್ಯಾಂಕಲ್ಲಿ ವರ್ಕು ಲೇಟಾಗೋಯ್ತು ಗುರು. ನಮ್ಮ ಬಾಯ್ಸ್ ಆಲ್ರೆಡಿ ಬಂದು ವೇಟ್ ಮಾಡ್ತಾಯಿದ್ದಾರೆ. ನಮ್ಮ ರಿಯಾಲಿಟಿ ರಾಕಿ ಬಾಯ್ ಹಾಗೆ ನಮ್ಮ ಕೃಷಿ ಬಾಯ್ ಬಂದಿದ್ದಾರೆ. ಅವರಿಗೆ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಇಲ್ಲೇ ಇದ್ದಾರೆ. ಇವತ್ತೇ ರೆಡಿಯಾಗಿ ಬಂದುಬಿಟ್ಟಿಯಲ್ಲ ಫಿಲ್ಮಿಗೆ. ಕಾಲೇಜಿಗೆ ಹಿಂಗೆ ಹೋಗೋದಾ?
ಓಹ್ ಎಕ್ಸಾಮಿಗೆ ಮಾತ್ರ, ಬಾಕಿ ದಿನ ಇಲ್ಲ. ನಾನು ಬ್ಯಾಂಕಲ್ಲಿ ಇದ್ನಲ್ಲ. Emotional damage. ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಅದು. ಯಾವುದು ಎಂತ ಇದ್ದು? ಯಾವುದು ಐಫೋನ್? ಅಲ್ಲ ಐಫೋನ್ ಯಾವುದು? 11 7 ಇವರೇ ನಮ್ಮ ಕ್ರಷಿ ಬಾಯ್. ಇವ್ರಿಗೆ ನೋಡಿರ್ಲಿಲ್ಲ, ಇವ್ರಿಗೆ ಯಾವಾಗಲೂ ನೋಡ್ತಿರ್ತೀರ ನನ್ನ ವಿಡಿಯೋದಲ್ಲಿ, ಇವ್ರಿಗೆ ನೋಡಿರಲಿಲ್ಲ. ಬ್ರೋ ನಿಮ್ಮದು ಚಾನಲ್ ಉಂಟಾ ಯೂಟ್ಯೂಬಲ್ಲಿ? ಮತ್ತೆ ಆ್ಯಕ್ಟಿವ್ ಇಲ್ಲ ಅಲ್ಲ. ಇವ್ರದ್ದು ಮೊಬೈಲ್ ಹಾಳಾಗಿರೋ ಕಾರಣದಿಂದ ಇವರು ಸ್ವಲ್ಪ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇಲ್ಲ. ಸ್ವಲ್ಪ ದಿನದಲ್ಲಿ ಎಂಟ್ರಿ ಕೊಡ್ತಾರೆ. ಅದು ನಿನ್ನೆ ಏನಿದೆ ಅಲ್ಲ, ಪೂರ್ತಿ ರೆಕಾರ್ಡೇ ಆಗಿರಲಿಲ್ಲ. ಆ ಬೇಕ್ರಿದು ನಮ್ಮ ಹುಡುಗರು ಏನು ಸಿಕ್ಕಿದ್ರಲ್ಲ, ಅದಾದಮೇಲೆ ನಾನು ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡೆ, ಬಟ್ ಅದು ರೆಕಾರ್ಡ್ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ನೆಕ್ಸ್ಟ್ ಡೇ ಗುರುವಾರ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಾವು ಅದು ರೂಢಿ ಆಗೋ ತನಕ ಹೀಗೆ ಸ್ವಲ್ಪ. ಆ್ಯಕ್ಚುಲಿ ನಿನ್ನೆ ಏನು ಹೇಳಿದೆ ಅಂದರೆ, ಎಲ್ಲರದ್ದು ಸ್ಟೇಟಸಲ್ಲಿ ನೋಡ್ತಾಯಿದ್ದೆ ಆ ಕಲ್ಬು ಮೂವಿದು ಎಲ್ಲರೂ ಸ್ಟೇಟಸ್ ಹಾಕ್ತಾಯಿದ್ರು. ನಾನು ಮೂವಿ ಹೇಗಿದೆ ನೋಡೋಣ ಅಂತ ನೋಡಿದೆ. ಒಂದು ರೇಂಜಿಗೆ ಚೆನ್ನಾಗಿದೆ ಮೂವಿ ಏನೋ ಚೆನ್ನಾಗಿದೆ, ಫೀಲಿಂಗು ಎಲ್ಲ ಚೆನ್ನಾಗಿದೆ. ಅದರಂಗೆ ಮತ್ತೊಂದು ಫಿಲ್ಮ್ ಇದೆ, ನೀವು ಹಿಂದಿಯಲ್ಲಿ ಲೈಲಾ ಮಜ್ನು ಅಂತ ಒಂದು ಫಿಲ್ಮ್ ಇದೆ, ಅದನ್ನು ನೋಡ್ಬೋದು ನೀವು. ಅದು ಯಪ್ಪ, ನಾನು ಈ ಥರ ಲವ್ ಸ್ಟೋರಿ ಎಲ್ಲ ಫಿಲ್ಮ್ ಇದೆಯಲ್ಲ, ಇದನ್ನು ಹಾರರ್ ಸ್ಟೋರಿ ಅಂತೀನಿ ನಾನು. ಹಾರರ್ ಸ್ಟೋರಿ ಆದರೂ ನಿಮಗೆ ಭಯಾನಕ ಇರುತ್ತೆ, ಅದು ಭಯಾನಕ ಜೊತೆ ಕಾಮಿಡಿ ಇರುತ್ತೆ ಹಾರರ್ ಸ್ಟೋರಿ. ಇಂಥ ಲವ್ ಸ್ಟೋರಿ ಎಲ್ಲ ಇರುತ್ತಲ್ಲ, ಸೇಮ್ ಇದು ಹಾರರ್ ಸ್ಟೋರಿಗಿಂತ ದೊಡ್ಡದಿದು. ಒಂಥರ ಸ್ಟಾರ್ಟಿಂಗಿಂದ ಕಾಮಿಡಿ ಕೊಟ್ಬಿಟ್ಟು ಲಾಸ್ಟಿಗೆ ಕಳೆದಾಕ್ಬಿಡ್ತಾರೆ, ಆ ಥರ ಫೀಲಿಂಗಿಗೆ ಕರ್ಕೊಂಡೋಗಿರ್ತಾರೆ. ನಾನು ಅದಕ್ಕೆ ಇದನ್ನು ಹಾರರ್ ಸ್ಟೋರಿ ಅಂತ ಕರೀತೀನಿ. ಹೀರೋ ಸತ್ತೋಗೋದು, ಹೀರೋಯಿನ್ ಸತ್ತೋಗೋದು ಏನಿದೆ ಅಲ್ಲ, ಇದು ಆ್ಯಕ್ಚುಲಿ ಹಾರರ್ ಸ್ಟೋರಿ ಅಂದರೆ. ಅದರಿಂದ ಹೊರಗೆ ಬರೋಕ್ಕೆ ಆಗಲ್ಲ, ಅದರಲ್ಲೇ ಬಿದ್ದಿರ್ತೀವಿ. ನೀವು ಲೈಲಾ ಮಜ್ನು ಒಂದು ಸಲ ಚೆಕ್ಔಟ್ ಮಾಡಿ, ಮೂವಿ ಚೆನ್ನಾಗಿದೆ. ಅಷ್ಟೇ ಗುರು, ಅದನ್ನೇ ಹೇಳಬೇಕಂತ ಇದ್ದೆ. ಈ ಕಲ್ಬ್ ಮೂವಿ ಬಗ್ಗೆ ಹೇಳಬೇಕಂತ ಇದ್ದೆ. ಮೂವಿ ಮಾಡೋದೇನೋ ಮಾಡ್ತೀರಾ ನೀವು, ಬಟ್ ಎಲ್ಲದು ಲವ್ ಫೇಲ್ಯೂರು ಆ ಎಂಡಾಗೋ ಥರ ಮಾಡಬೇಡಿ. ಕೆಲವೊಬ್ಬರು ಲವ್ ಮಾಡಿ ಆ ಸಾಧನೆ ಏನು ಮಾಡಿದ್ದಾರೆ ಅಂದರೆ, ಈ ಮನೆ ಬಿಟ್ಟೆಲ್ಲ ಹೋಗಿರ್ತಾರಪ್ಪ, ಲವ್ ಮಾಡಿ ಮನೇಲಿ ಒಪ್ಪದೆ ಮನೆ ಬಿಟ್ಟು ಹೋಗಿರ್ತಾರಲ್ಲ, ಅಂಥವರಿಗೆ ಸ್ವಲ್ಪ ಅವರು ಲವ್ ಮಾಡಿದ್ಮೇಲೆ ಊರು ಬಿಟ್ಟು ಹೋದರು, ಊರು ಬಿಟ್ಟು ಏನೋ ಡೆವಲಪ್ಮೆಂಟ್ ಆದರು, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಈ ಸೂರ್ಯವಂಶದಲ್ಲಿ ಮಾಡ್ತಾರಲ್ಲ ವಿಷ್ಣುವರ್ಧನ್ ಅವರು, ಒಂದು ಸಣ್ಣ ಗಾಡಿ ತೊಗೊಂಡು 2-3 ಬಸ್ ಮಾಡ್ತಾರೆ. ಆ ಥರ ಏನಾದ್ರು ಸ್ವಲ್ಪ ಮೋಟಿವೇಶನ್ ಮೂವಿನೂ ಮಾಡಿ. ಯಾವಾಗಲೂ ಲವ್ ಫೇಲ್ಯೂರು, ಹೀರೋಯಿನ್ ಸಾಯೋದು, ಹೀರೋ ಸಾಯೋದು, ಆಮೇಲೆ ಅದು ಅಪ್ಪ ಅಮ್ಮನಿಗಳು ಅವೆಲ್ಲ ಮಾಡಬೇಡಿ. ಮಾಡಿ ಬೇಜಾರಿಲ್ಲ, ಬಟ್ ಮೋಟಿವೇಶನ್ ಮೂವಿನೂ ಸ್ವಲ್ಪ ಮಾಡಿ. ಮತ್ತೇನಿಲ್ಲ, ಇದನ್ನೇ ಹೇಳಬೇಕಂತ ಇದ್ದೆ. ಒಂದು ಸಲ ಯಾವುದಕ್ಕೂ ನೀವು ಲೈಲಾ ಮಜ್ನು ಮೂವಿ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ವಿಡಿಯೋದಲ್ಲಿ ಏನು ಇಷ್ಟ ಆಗಿಲ್ಲ ಅದನ್ನದನ್ನು ಕಮೆಂಟ್ ಮಾಡಿ. ಈ ಸಲ ನೀವು ಪಕ್ಕ ಕಮೆಂಟ್ ಮಾಡ್ತೀರ ಅಂತ ಗೊತ್ತು, ಯಾವಾಗಲೂ ಸಿದ್ದಾಪುರನೇ ಸುತ್ತಿಸ್ತಾ ಇದೆಯಾ, ಬೇರೆ ಕಡೆ ಕರ್ಕೊಂಡು ಹೋಗಲ್ಲ ಅನ್ನೋದನ್ನು ನೀವು ಕಮೆಂಟ್ ಮಾಡ್ತೀರಾ ಅನ್ನೋದು ಗೊತ್ತು. ಆದರೂ ಇವಾಗ ಆ್ಯಕ್ಚುಲಿ ಸಿರ್ಸಿ ಹೋಗ್ತಿದ್ದೀನಿ ನಾನು, ಆ ಲಾಗನ್ನು ಮಾಡಿ ಹಾಕ್ಬೋದು, ಬಟ್ ಬೇಡ, ನಿಮಗೆ ಬೇಜಾರಾಗುತ್ತೆ. ಅದೇ ರೋಡ್ ನೋಡಿ ಎಲ್ಲ ಬೇಜಾರಾಗುತ್ತೆ. ಹೊಸ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ ಗುರು, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.